ಸ್ನೇಹಿತರೆ ನಮಸ್ಕಾರ. ಪ್ರಜ್ವಲ್ ರೇವಣ್ಣನನ್ನ ಕೊನೆಗೂ ಕೂಡ ಆತ ಮಾಡಿದಂತಹ ಕಾಮಕೃತ್ಯಗಳಿಗೆ ಫಲವಾಗಿ ಅರೆಸ್ಟ್ ಮಾಡಿದರೆ 35 ದಿನಗಳ ಬಳಿಕ ಅರೆಸ್ಟ್ ಮಾಡಿದರೆ ಈಗ ಪ್ರಮುಖವಾಗಿ ಈಗ 6 ದಿನಕ್ಕೆ ಕಸ್ಟಡಿಗೂ ಕೂಡ ಪಡೆದಿರುವಂಥ SIT ಈ ಪ್ರಕರಣವನ್ನು ಹೇಗೆ ಭೇದಿಸುತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದೆ. ಈ ಪ್ರಕರಣದಲ್ಲಿ ಹೇಗೆಲ್ಲ ತನಿಖೆ ನಡೆಯುತ್ತೆ, ಏನೆಲ್ಲ ಸಾಕ್ಷಿಗಳನ್ನು ಸಂಗ್ರಹಿಸಬೇಕಾಗುತ್ತೆ, ಯಾವ ವಿಚಾರವಾಗಿ ಹೇಳಿಕೆಯನ್ನು ಪಡಿಬೇಕಾಗುತ್ತೆ, ಜೊತೆಗೆ ಆತನ ಫೋನ್ ಎಲ್ಲಿದೆ, ಜೊತೆಗೆ ಆ ಫೋನ್ನಲ್ಲಿ ಇರುವಂತಹ ಡಾಟಾಗಳನ್ನು ಆತ ಇಟ್ಟಿದ್ದಾನೋ ಅಥವಾ ಡಿಲೀಟ್ ಮಾಡಿದ್ದಾನೋ, ಇನ್ನು ಗನ್ ತೋರಿಸಿ ಆತ ದೌರ್ಜನ್ಯವನ್ನು ನಡೆಸಿದ್ದಾನೆ ಅನ್ನುವಂಥ ಆರೋಪ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಸಾಕ್ಷಿಗಳು, ಇನ್ನು ವಿದೇಶದಲ್ಲೇ ಕೂತು ಸಾಕ್ಷಿಗಳ ಮೇಲೆ ಈತ ಬೀರಿರುವಂತಹ ಪ್ರಭಾವಗಳು, ಇನ್ನು ವಿದೇಶದಲ್ಲಿ ಈತ ತಲೆಮರೆಸಿಕೊಂಡು ಇದ್ದಿದ್ದು ಯಾಕೆ, ಈ ಪ್ರಕರಣಗಳು ಯಾವತ್ತಿಂದ ನಡೆದಿದ್ದು, ಯಾವತ್ತಿನಿಂದ ಈ ರೀತಿ ಈತ ಮಾಡೋಕ್ಕೆ ಶುರು ಮಾಡಿತು, ವಿಡಿಯೋವನ್ನು ಮಾಡಿದ್ರ ಹಿಂದಿನ ಉದ್ದೇಶ ಏನು, ಈತ ಎಷ್ಟು ಜನರಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ, ಹೀಗೆ ಒಂದಲ್ಲ ಎರಡಲ್ಲ ಸಾವಿರ ಪ್ರಶ್ನೆಗಳನ್ನು ಪ್ರಜ್ವಲ್ ರೇವಣ್ಣ ವಿರುದ್ಧ SIT ಕೇಳಬೇಕಾಗಿದೆ. ಈ ಎಲ್ಲ ಪ್ರಶ್ನೆಗಳಿಗೆ ಪ್ರಜ್ವಲ್ ರೇವಣ್ಣ ಕೊಡುವಂಥ ಒಂದೊಂದು ಉತ್ತರವು ಕೂಡ ಅತ್ಯಂತ ಪ್ರಮುಖವಾಗ್ತದೆ ಮತ್ತು ಹಂತದ ಪ್ರಜ್ವಲ್ ರೇವಣ್ಣ ಕೊಡುವಂತಹ ಪ್ರತಿಯೊಂದು ಸ್ಟೇಟ್ಮೆಂಟ್ ಕೂಡ ರೆಕಾರ್ಡ್ ಆಗ್ತಾ ಇರ್ತದೆ. ಕೇವಲ ರೆಕಾರ್ಡ್ ಆಗೋದು ಮಾತ್ರವಲ್ಲ, ಪ್ರಜ್ವಲ್ ರೇವಣ್ಣ ಬಾಯ್ತಪ್ಪಿ ಏನಾದರೂ ಇಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟರು ಪ್ರಜ್ವಲ್ ರೇವಣ್ಣ ಜೀವನ ಪರ್ಯಂತ ಜೈಲಲ್ಲಿ ಕೊಡೆಯುವ ರೀತಿ ಆಗುತ್ತೆ. ಅದಕ್ಕೆ ಪ್ರಜ್ವಲ್ ರೇವಣ್ಣ ಈಗಾಗಲೇ ಜಾಣ್ಮೆಯ ಉತ್ತರವನ್ನು ಕೊಡುತ್ತಿದ್ದಾನೆ ಅನ್ನೋದು ಗೊತ್ತಾಗ್ತಿದೆ. ಈಗಾಗಲೇ 1 ದಿನದ ವಿಚಾರಣೆಯನ್ನು ಮುಗಿಸಿರುವಂಥ SIT ಇನ್ನುಳಿದಂತಹ ವಿಚಾರಣೆಯಲ್ಲೂ ಕೂಡ ಗಂಭೀರ ವಿಚಾರಗಳ ಬಗ್ಗೆನೇ ಪ್ರಶ್ನೆಯನ್ನು ಕೇಳಬೇಕು ಅನ್ನುವಂಥ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಹಾಗಾದರೆ ಇಲ್ಲಿವರೆಗೆ SIT ಕೇಳಿದ್ದೇನೋ, ಇನ್ನು ಮುಂದೆ SIT ಕೇಳಬೇಕಾಗಿರೋದೇನೋ ಮತ್ತು SITಗೆ ಈ ಪ್ರಕರಣವನ್ನು ಸಾಕ್ಷೀಕರಿಸೋದು ಎಷ್ಟು ದೊಡ್ಡ ಸವಾಲಾಗಿದೆ, ಪ್ರಜ್ವಲ್ ರೇವಣ್ಣ ಇಲ್ಲಿ ಯಾವ ರೀತಿಯಾದಂಥ ಜಾಣ್ಮೆಯನ್ನು ವಿಚಾರಣೆ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಜಾಣ್ಮೆಯನ್ನು ಪ್ರದರ್ಶನ ಮಾಡ್ತಿದ್ದಾನೆ ಅನ್ನುವಂಥ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಒಂದು ಕಡೆ ಪ್ರಜ್ವಲ್ ರೇವಣ್ಣ ಈ ಪ್ರಕರಣದಿಂದ ತಪ್ಪಿಸಿಕೊಳ್ಳೋದು ಹೇಗೆ ಅನ್ನುವಂತಹ ಶತಪ್ರಯತ್ನವನ್ನು ಮಾಡ್ತಾ ಇದ್ದರೆ, ಮತ್ತೊಂದು ಕಡೆ ಈ ಪ್ರಜ್ವಲ್ ರೇವಣ್ಣನನ್ನು ಈ ಪ್ರಕರಣದಲ್ಲಿ ಜೀವನ ಪರ್ಯಂತ ಜೈಲಿನಲ್ಲಿ ಕೊಳೆಯುವಂತೆ ಮಾಡೋದು ಹೇಗೆ ಅನ್ನೋದು SIT ಈ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದೆ. SIT ಈತನ ಬಗ್ಗೆ ಇರುವಂಥ ಎಲ್ಲ ಆರೋಪಗಳನ್ನು ಕೂಡ ಸಂಗ್ರಹಿಸ್ತಿದೆ. ಜೊತೆಗೆ ಈಗಾಗಲೇ ಕೊಟ್ಟಿರುವಂಥ ದೂರುಗಳ ಮೇಲೆ ವಿಚಾರಣೆಯನ್ನು ಕೂಡ ಶುರು ಮಾಡಿದೆ. ಮತ್ತೊಂದು ಕಡೆ ಸ್ವತಃ ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಅವರೇ ಇನ್ನೂ ಯಾರಾದರೂ ಸಂತ್ರಸ್ತರೇ ಇದ್ದರೆ ಬಂದು ದೂರನ್ನು ಕೊಡ್ಬೋದು, ಯಾವುದೇ ಭಯ, ಸಂಕೋಚ, ಆತಂಕ ಏನೂ ಕೂಡ ಬೇಡ, ಸರ್ಕಾರ ನಿಮ್ಮ ಜೊತೆಗೆ ಇದೆ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೊಟ್ಟಿರುವಂಥ ಕೇಸ್ಗಳೇ ಸರಿಯಾಗಿ ಸಾಕ್ಷೀಕರಣ ಆದರು ಅಂತ ಹೇಳಿದರೆ, ಅಂದರೆ ಈಗಾಗಲೇ ಅವರು ಈ ಕೇಸ್ಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಸಂತ್ರಸ್ತೆಯರು ಉಲ್ಲೇಖ ಮಾಡಿರುವಂಥ ವಿಚಾರಗಳು ಸಾಕ್ಷಿ ಸಮೇತ ಏನಾದರೂ ಸಾಬೀತಾಯಿತು ಅಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣನಿಗೆ ಉಳಿಗಾಲನೆ ಇಲ್ಲ ಬಿಡಿ, ಜೀವನ ಪರ್ಯಂತ ಜೈಲಲ್ಲೇ ಕೊಳೆಯುವಂತಾಗೋದು ಮಾತ್ರ ನಿಶ್ಚಿತ. ಆದರೆ ಅದನ್ನು ಸಾಕ್ಷೀಕರಿಸುವಂತಹ ಜವಾಬ್ದಾರಿ ಇರೋದು ಯಾರು? SIT ಅಧಿಕಾರಿಗಳ ಮೇಲೆ. ಈಗ ಆ ಸವಾಲನ್ನು SIT ಅಧಿಕಾರಿಗಳು ಹೇಗೆ ಪ್ರೂವ್ ಮಾಡ್ತವೆ ಅನ್ನೋದನ್ನು ಕಾದ್ಲೋಡಬೇಕು. ಯಾಕಂತ ಹೇಳಿದ್ರೆ ಇದೇ ದೊಡ್ಡ ಸವಾಲು. ಪ್ರಜ್ವಲನ್ನು ಅರೆಸ್ಟ್ ಮಾಡಿ ತನಿಖೆ ಶುರು ಮಾಡಿರುವಂಥ ತನಿಖಾಧಿಕಾರಿಗಳಿಗೆ ಒಂದಲ್ಲ ಎರಡಲ್ಲ 5 ದೊಡ್ಡ ಸವಾಲುಗಳು ಎದುರಾಗಿದೆ. ಈ 5 ಸವಾಲುಗಳನ್ನು ಮೆಟ್ಟಿ ನಿಂತರೆ ಮಾತ್ರ ಈ ಕೇಸ್ನಲ್ಲಿ ಗೆಲ್ಲೋದು ಸಾಧ್ಯ ಅನ್ನುವಂಥ ವಿಶ್ಲೇಷಣೆ ಕೇಳಿಬರ್ತಿದೆ. ಹಾಗಾದರೆ SIT ಮುಂದಿರುವಂಥ ಆ 5 ಸವಾಲುಗಳೇನು, SIT ಈ 6 ದಿನಗಳ ಕಾಲ ಪ್ರಜ್ವಲ್ ರೇವಣ್ಣನನ್ನು ಯಾವ ರೀತಿ ಡ್ರಿಲ್ ಮಾಡುತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ನೋಡ್ತಾ ಹೋಗೋದಾದರೆ ಮೊದಲಿಗೆ ಡ್ರಿಲ್ ಬಗ್ಗೆ ಹೇಳ್ತೀನಿ. ಈಗಾಗಲೇ SIT 6 ದಿನಗಳ ಕಾಲ ತನ್ನ ವಶಕ್ಕೆ ಪಡೆದಿದೆ. ಅದರಲ್ಲಿ 1 ದಿನ ಈಗಾಗಲೇ ಮುಗಿದಿದೆ, ವಿಚಾರಣೆ ಈಗಾಗಲೇ ನಡೆದಿದೆ. ಈ 1 ದಿನದ ವಿಚಾರಣೆಯಲ್ಲಿ ಸಾಕಷ್ಟು ಅಂಶಗಳು ಈಗಾಗಲೇ ಬೆಳಕಿಗೆ ಬಂದಿದ್ದಾವೆ. ಏನು, ಪ್ರಜ್ವಲ್ ರೇವಣ್ಣ ಯಾಕೆ ಫಾರಿನಿಗೆ ಹೋಗಿದ್ದ, ಹೇಗೆ ಹೋಗಿದ್ದ, ಆತನಿಗೆ ಸಹಾಯ ಮಾಡಿದ್ಯಾರು, ಜೊತೆಗೆ ಈ ಪ್ರಕರಣದಲ್ಲೂ ಪ್ರಜ್ವಲ್ ರೇವಣ್ಣನ ಪಾತ್ರ ಏನು, ಆರಂಭದಿಂದ ಇಲ್ಲಿವರೆಗೂ ಕೂಡ ಇಲ್ಲಿಗೆ ಫಾರಿನಿಗೆ ಎಸ್ಕೇಪ್ ಆಗಿ ಅಲ್ಲಿಂದ ಬರೋವರೆಗೂ ಕೂಡ ಆತನ ಪಾತ್ರ ಏನು ಅನ್ನೋದ್ರ ಬಗ್ಗೆ ತನಿಖೆ ನಡೀತಿದೆ. ಅಂದರೆ ಈತ ಯಾಕೆ ಈ ಕೃತ್ಯವನ್ನು ಮಾಡ್ದ ಅನ್ನೋದು ಪ್ರಮುಖವಾಗಿ. ಅಂದರೆ ಈತ ದೌರ್ಜನ್ಯವನ್ನು ನಡೆಸ್ತಿದ್ದ ಸರಿ, ಅದನ್ನು ವಿಡಿಯೋ ಯಾಕೆ ಮಾಡ್ತಿದೆ ಗುರು ಅನ್ನೋದು ಈಗೆಲ್ಲರ ಪ್ರಶ್ನೆ. ಇದನ್ನೇ SIT ಈತನ ಮುಂದೆ ಇಟ್ಟಿದೆ. ಬಹುತೇಕ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ SIT ಕೇಳಿರುವಂಥ ಅಷ್ಟೂ ಪ್ರಶ್ನೆಗಳಿಗೂ ಕೂಡ ಇಲ್ಲಿವರೆಗೂ ಕೂಡ ಆತ ನಾನವನಲ್ಲ, ನಾನು ಹಂಗೆ ಮಾಡಿಲ್ಲ, ಇಷ್ಟೇ ಉತ್ತರವನ್ನು ಕೊಡ್ತಿರೋದು. ಯಾಕೆ ಅಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಬಾಯಿ ತಪ್ಪಿ ಏನಾದರೂ ಒಂದು ಸುಳಿವನ್ನು ಕೊಟ್ಟರೂ ಕೂಡ ಜೀವನ ಪರ್ಯಂತ ಜೈಲಿನಲ್ಲಿ ಕುಡಿಯುವಂತಾಗುತ್ತೆ ಅನ್ನುವಂತಹ ಕನಿಷ್ಠ ಸಾಮಾನ್ಯ ಪ್ರಜ್ಞೆ ಆತನಿಗೆ ಈಗಾಗಲೇ ಇದೆ. ಜೊತೆಗೆ ಇಷ್ಟು ಸಮಯ ಆತ ಎಲ್ಲಿದ್ದ, ಏನು ಮಾಡ್ತಿದ್ದ, ಎಷ್ಟು ಸಾಕ್ಷಿಗಳ ಮೇಲೆ ಪ್ರಭಾವನ ಬೀರಿದ್ದ, ಎಷ್ಟು ಜನರಿಗೆ ಫೋನ್ ಮಾಡಿದ್ದ, ಎಷ್ಟು ಜನರಿಗೆ ಫೋನ್ ಮಾಡಿ ಅಪ್ಪಿತಪ್ಪಿ ನೀವು ದೂರು ಕೊಡಬೇಡಿ ಕಣಮ್ಮ ಅಂತೇಳಿ ಮನವಿಯನ್ನು ಮಾಡಿಕೊಂಡಿದ್ದ ಅನ್ನೋದು ಈಗ ಒಂದಷ್ಟು ವಿಚಾರಣೆಯಲ್ಲಿ ಗೊತ್ತಾಗಬೇಕಾಗಿರುವಂಥ ವಿಚಾರ. ಯಾಕೆ ಈತ ಸುಮ್ಮನೆ ಅಂತೂ ಫಾರಿನ್ನಲ್ಲಿರಲಿಲ್ಲ, ಸುಮ್ಮನೆ ಅಂತೂ ಫಾರಿನಲ್ಲಿ ಕೂತಿರಲ್ಲ, ಯಾರಿಗೂ ಕೂಡ ಕಾಲ್ ಮಾಡದೇ ಇರಲ್ಲ, ಮೊಬೈಲ್ ಯೂಸ್ ಮಾಡದೇ ಇರಲ್ಲ, ಆಮೇಲೆ
ಪ್ರಮುಖವಾಗಿರುವಂಥದ್ದು ಸಾಕ್ಷಿಗಳನ್ನು ನಾಶ ಮಾಡಿರುವಂಥದ್ದು. ಆ ವಿಡಿಯೋ ಮಾಡಿರುವಂಥ ಮೊಬೈಲ್ ಇರ್ಬೋದು, ಆ ವಿಡಿಯೋ ಮಾಡಿರುವಂಥ ಮೊಬೈಲನ್ನು ಇಟ್ಟಿದ್ದಾನೋ ಇಲ್ವೋ ಅಂತೇಳಿ ಈಗಾಗಲೇ ಒಂದು ಮಾಹಿತಿಯ ಪ್ರಕಾರ ಅದನ್ನು ನಾಶ ಮಾಡಿದ್ದಾನೆ ಅಂತೇಳಿ. ಹಾಗೇನಾದರೂ ಮಾಡ್ದಂದ್ರೆ ಅದು ಇನ್ನೊಂದು ಕೇಸ್ ಆಗುತ್ತೆ. ಹೀಗಾಗಿ ಈತನ ಮೇಲೆ ಸಾಲು ಆರೋಪಗಳು, ಸಾಲು ಪ್ರಶ್ನೆಗಳು ಕೂಡ SIT ಕೇಳೋಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈತ ಏನೇ ಮಾಡಿದ್ರೂ ಕೂಡ, ಈತ ಚಾಪೆ ಕೆಳಗೆ ನುಸುಳುವಂಥ ಪ್ರಯತ್ನವನ್ನು ಮಾಡಿದ್ರೂ ಕೂಡ, ರಂಗೋಲಿ ಕೆಳಗೆ ನುಸುಳುವಂಥ ಪ್ರಯತ್ನವನ್ನು SIT ಅಧಿಕಾರಿಗಳು ಮಾಡ್ತಾರೆ. ಆ ನಿಟ್ಟಿನಲ್ಲಿ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದು. ಇನ್ನು ಸದ್ಯದ ಬೆಳವಣಿಗೆ ಮತ್ತು ಕೇಳಿ ಬರ್ತಿರುವಂಥ ಆರೋಪಗಳು, ಸಂತ್ರಸ್ತೆಯರ ಹೇಳಿಕೆಗಳು ಇವೆಲ್ಲದೂ ಕೂಡ ಈ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಯಾಗಿ ಈಗಾಗಲೇ ಪರಿಗಣನೆ ಆಗುತ್ತೆ ಅನ್ನುವಂಥ ಮಿನಿಮಮ್ ಕಾಮನ್ ಸೆನ್ಸು ಈತನಿಗೂ ಕೂಡ ಇದೆ. ಇಷ್ಟು ದಿನ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಬೇಕು, ಅರೆಸ್ಟ್ ಆದರೆ ಎಲ್ಲ ಸತ್ಯವೂ ಕೂಡ ಬಯಲಾಗುತ್ತೆ, ಆತ ತಪ್ಪು ಮಾಡಿದಾನ ಇಲ್ಲದ ಅನ್ನೋದು ಸಾಬೀತಾಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿತ್ತು. ಸರಿ, ಬಟ್ ಈಗ ಅರೆಸ್ಟ್ ಮಾಡಿ ಆಯಿತು. ಈಗ ಆತನನ್ನು ತಪ್ಪಿತಸ್ಥ ಅಂತೇಳಿ ಪ್ರೂವ್ ಮಾಡಬೇಕು. ಇದಕ್ಕೆ ಸಾಕಷ್ಟು ಸವಾಲುಗಳಿದ್ದಾವೆ. ಒಂದು, ಪ್ರಜ್ವಲ್ ರೇವಣ್ಣನ ಮದರ್ ಡಿವೈಸ್ ಅಂದರೆ ಮದರ್ ಬೋರ್ಡ್. ಇಡೀ ಪ್ರಕರಣಕ್ಕೆ ಪ್ರಮುಖ ಅಸ್ತ್ರವಾಗಿ ಇರೋದೇ ಇದು ಅನ್ನೋದು ಈಗಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಪ್ರಜ್ವಲ್ ರೇವಣ್ಣನನ್ನು ಈ ಕೇಸ್ಗಳಲ್ಲಿ ಆರೋಪಿ ಅಂತೇಳಿ ಪ್ರೂವ್ ಮಾಡಬೇಕು ಅಂದರೆ SIT ಪಾಲಿಗೆ ಬ್ರಹ್ಮಾಸ್ತ್ರವಾಗಿ ಬೇಕಾಗಿರೋದು ಪ್ರಜ್ವಲ್ ರೇವಣ್ಣ ಬಳಸ್ತಾ ಇದ್ದಂಥ ಫೋನ್ ಮತ್ತು ಆ ಫೋನ್ನ ಮದರ್ ಬೋರ್ಡ್. ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣನನ್ನು ಆರೋಪ ಸಾಬೀತುಪಡಿಸಬೇಕು ಅಂದರೆ ಮೊದಲು ಸದ್ಯ ವೈರಲ್ ಆಗಿರುವಂಥ ವಿಡಿಯೋಗಳು ಮತ್ತು ಫೋಟೋಗಳ ಬಗ್ಗೆ ತನಿಖೆ ಆಗಬೇಕು. ಆ ವಿಡಿಯೋ ಮತ್ತು ಫೋಟೋಗಳನ್ನು ಒರಿಜಿನಲ್ಲಾ ಅಂತೇಳಿ ಪರೀಕ್ಷೆ ಮಾಡಬೇಕು. ಒರಿಜಿನಲ್ಲಾ ಅಂತ ಹೇಳಿ ಗೊತ್ತಾಗಬೇಕು ಅಂದರೆ ವಿಡಿಯೋ ಚಿತ್ರೀಕರಣ ಮಾಡಿರುವಂಥ ಫೋನ್ ಯಾವುದು ಅಂತೇಳಿ ಗೊತ್ತಾಗಬೇಕು. ಹಾಗಾಗಿ ಪ್ರಜ್ವಲ್ ರೇವಣ್ಣ ಬಳಸ್ತಾ ಇದ್ದಂಥ ಫೋನ್ಗಳನ್ನು SIT ಮೊದಲು ವಶಕ್ಕೆ ಪಡೆಯಲಿದೆ. ಸದ್ಯದ ಮಾಹಿತಿಯ ಪ್ರಕಾರ ಜರ್ಮನಿಯಿಂದ ಬೆಂಗಳೂರಿಗೆ ಬಂದಿಳಿದಂಥ ಪ್ರಜ್ವಲ್ ಬಳಿ ಇದ್ದಂಥ ಫೋನನ್ನು ವಶಕ್ಕೆ ಪಡೆದು ಫೋನನ್ನು FSL ಪರೀಕ್ಷೆಗೆ ಕಳಿಸಲಾಗ್ತದೆ. ಆದರೆ ಈ ಫೋನ್ನಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಿದ್ನ ಸಾಧ್ಯನೇ ಇಲ್ಲ. ಅದನ್ನು ಯಾವ ಕಾರಣಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಬಳಸಿರಲ್ಲ ಅನ್ನೋದು ಮಾತ್ರ. ಒಂದು ವೇಳೆ ಪ್ರಜ್ವಲ್ನಿಂದ ವಶಪಡಿಸ್ಕೊಂಡಿರುವಂಥ ಫೋನು ಅವರದ್ದೇ, ಇದೇ ಫೋನ್ ಅವರು ಬಳಸ್ತಿದ್ರು ಅಂತ ಹೇಳಿದರೆ ಯಾವುದೇ ವಿಡಿಯೋ ಮತ್ತು ಫೋಟೋಗಳು ಇದ್ದ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ ಅನ್ನೋದಾದರೆ ಮದರ್ ಡಿವೈಸ್ ಬಗ್ಗೆ ಫೋಕಸ್ ಮಾಡಬೇಕಾಗ್ತದೆ. ಒಂದು ವೇಳೆ ಫೋನ್ ಸಿಕ್ಕಿದ್ರೂ ಕೂಡ ಆ ಫೋನ್ನಲ್ಲಿರುವಂಥ ಮದರ್ ಡಿವೈಸ್ ಒರಿಜಿನಲ್ಲಾ ಅಂತೇಳಿ ಚೆಕ್ ಮಾಡಬೇಕು. ಯಾಕಂತ ಹೇಳಿದರೆ ಫೋನ್ ಸಿಕ್ಕರೂ ಕೂಡ ಅದರ ಮದರ್ ಡಿವೈಸನ್ನು ಡೆಸ್ಟ್ರಾಯ್ ಮಾಡಿರುವಂಥ ಸಾಧ್ಯತೆ ಇರ್ತದೆ. ಇನ್ ಕೇಸ್ ಮದರ್ ಡಿವೈಸ್ ಡೆಸ್ಟ್ರಾಯ್ ಮಾಡಿದರೆ ಅಥವಾ ಚೇಂಜ್ ಮಾಡಿದರೆ ಖಂಡಿತ ವಿಡಿಯೋ ಮತ್ತು ಫೋಟೋಗಳ ಚಿತ್ರೀಕರಣದ ಬಗ್ಗೆ ಯಾವ ಸುಳಿವು ಕೂಡ ಸಿಗೋದಿಲ್ಲ. SIT ಅವರಿಗೆ ಪ್ರಜ್ವಲ್ ರೇವಣ್ಣ ಬಳಸ್ತಾ ಇದ್ದಂಥ ಫೋನ್ ಮತ್ತು ಅದರ ಮದರ್ ಡಿವೈಸನ್ನು ವಶಕ್ಕೆ ಪಡೆಯೋದು ಅತಿ ಮುಖ್ಯ ಸವಾಲಾಗಿದೆ. ಮದರ್ ಡಿವೈಸ್ ಸಿಕ್ಕಿಲ್ಲ ಅಂತ ಹೇಳಿ ಪ್ರಜ್ವಲ್ ರಿಲೀಫ್ ಆದರು ಅಂತಲ್ಲ. ಮದರ್ ಡಿವೈಸ್ ಡೆಸ್ಟ್ರಾಯ್ ಆಗಿರೋದು ಕನ್ಫರ್ಮ್ ಆದರೆ ಮತ್ತೊಂದು ರೀತಿಯಲ್ಲಿ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುತ್ತಾಳೆ. ಸಾಕ್ಷಿ ನಾಶ ಮಾಡಿರುವಂಥ ಆರೋಪವೂ ಕೂಡ ಇಲ್ಲಿ ಪ್ರಜ್ವಲ್ ರೇವಣ್ಣ ಮೇಲೆ ದಾಖಲಾಗ್ತದೆ. ಇನ್ನು ಎರಡನೇ ಸವಾಲು, ವಿಡಿಯೋದಲ್ಲಿ ಇರೋದು ಪ್ರಜ್ವಲ್ ಅಂತ ಹೇಳಿ ಸಾಬೀತುಪಡಿಸಬೇಕು. ಅಶ್ಲೀಲ ವಿಡಿಯೋಗಳು ಮತ್ತು ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಸ್ ದಾಖಲಾಗಿದೆ. ಸರಿ, ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂಥ ಸುಮಾರು 2,000 ವಿಡಿಯೋಗಳು ಇದೆ ಅನ್ನುವಂಥ ಪೆನ್ಡ್ರೈವ್ ಕೂಡ ಈಗಾಗಲೇ SIT ಬಳಿ ಇದೆ. ಈ ಕಡೆ ಸಂತ್ರಸ್ತೆಯರು ಪ್ರಜ್ವಲ್ ರೇವಣ್ಣ ಬ್ಲಾಕ್ಮೇಲ್ ಮಾಡಿ ಅತ್ಯಾಚಾರ ಮಾಡಿದ್ದಾನೆ ಅಂತೇಳಿ ದೂರಿದ್ದಾರೆ. ಹಾಗಾಗಿ ಲಭ್ಯವಿರುವಂಥ ವಿಡಿಯೋಗಳಲ್ಲಿ ಪ್ರಜ್ವಲ್ ರೇವಣ್ಣನೇ ಇರೋದಾ ಅನ್ನೋದು ಸಾಬೀತುಪಡಿಸಬೇಕಾಗಿದೆ. ಇನ್ನು ಈ ವಿಚಾರದಲ್ಲೂ ಕೂಡ SIT ಅವರಿಗೆ ದೊಡ್ಡ ಚಾಲೆಂಜ್ ಇದೆ. ಯಾಕೆಂತ ಹೇಳಿದರೆ ಸದ್ಯ ವೈರಲ್ ಆಗಿರುವಂಥ ವಿಡಿಯೋದಲ್ಲಿ ಎಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಮುಖ ಸರಿಯಾಗಿ ಕಾಣಿಸೋದಿಲ್ಲ ಅನ್ನೋದು ಕೂಡ ಸತ್ಯ. ವಿಡಿಯೋಗಳಲ್ಲಿ ಧ್ವನಿ ಇದ್ದರೂ ಕೂಡ ಪ್ರಜ್ವಲ್ ರೇವಣ್ಣನ ವಾಯ್ಸ್ ಇದು ಅನ್ನೋದು ಪತ್ತೆ ಹಚ್ಚಬೇಕು. ಹೀಗಾಗಿ SIT ವಾಯ್ಸ್ ಮತ್ತು ಪ್ರಜ್ವಲ್ ರೇವಣ್ಣನ ವಾಯ್ಸು, ಈ ವಿಡಿಯೋದಲ್ಲಿರುವಂಥ ವಾಯ್ಸು ಮತ್ತು ಪ್ರಜ್ವಲ್ ರೇವಣ್ಣನ ವಾಯ್ಸು ಇದೆರಡನ್ನೂ ಕೂಡ ಆಡಿಯೋ ಮ್ಯಾಚ್ ಆದರೆ ಆಗಲೂ ಕೂಡ ಸಂಕಷ್ಟ ಎದುರಾಗುತ್ತೆ. ವಾಯ್ಸ್ ಮತ್ತು ಫೇಸ್ ಎರಡರ ಬಗ್ಗೆ ಕೂಡ ಕ್ಲಾರಿಟಿ ಇದೆ ಅಂದರೆ ವಿಡಿಯೋ ಚಿತ್ರೀಕರಣ ಆಗಿದೆ ಅನ್ನೋದು ಡಿಜಿಟಲ್ ಡಿವೈಸ್ನಲ್ಲಿ ಅನ್ನೋದು ಕನ್ಫರ್ಮ್ ಆಗುತ್ತೆ. ಆಗಲೂ ಕೂಡ ಇದು ಬಂದು ನಿಲ್ಲೋದಿಲ್ಲಿಗೆ ಮೂಲ ಡಿವೈಸ್ನಲ್ಲೇ ಇದು ರೆಕಾರ್ಡ್ ಆಗಿರುತ್ತೆ. ಆ ಡಿವೈಸ್ ಸಿಕ್ಕಿದ್ರೆ ಇದಕ್ಕೂ ಕೂಡ ಉತ್ತರ ಸಿಕ್ಕಂತಾಗುತ್ತೆ. ಇನ್ನು ಪ್ರಜ್ವಲ್ನ 1 ತಿಂಗಳ ಟ್ರಾವೆಲ್ ಹಿಸ್ಟ್ರಿ, ಅಶ್ಲೀಲ ವಿಡಿಯೋ ಕೇಸ್ನಲ್ಲಿ ಸಂಬಂಧಿಸಿದಂತೆ ಏಪ್ರಿಲ್ 27ರ ಬೆಳಗಿನ ಜಾವ ಪ್ರಜ್ವಲ್ ವಿದೇಶಕ್ಕೆ ಪ್ರಯಾಣವನ್ನು ಮಾಡಿದ್ದ. ಅಂದರೆ ಆಲ್ಮೋಸ್ಟ್ 1 ತಿಂಗಳಿಗೂ ಕೂಡ ಅಧಿಕ ಕಾಲ, 34 ದಿನಗಳ ಕಾಲ ಫಾರಿನಲ್ಲಿದ್ದ. ಆತ ಫಾರಿನಲ್ಲಿ ಏನು ಮಾಡ್ತಿದ್ದ, ಯಾರು ಆತನಿಗೆ ಆಶ್ರಯ ಕೊಟ್ಟಿದ್ದು, ಆತ ಆ ಸಂದರ್ಭದಲ್ಲಿ ಎಲ್ಲಿ ಸ್ಟೇ ಆಗಿದ್ದ, ಯಾವ ರೀತಿ ಆತ ಸ್ಟೇ ಆಗಿದ್ದ, ಜೊತೆಗೆ ಆ ಸಂದರ್ಭದಲ್ಲಿ ಆತ ಏನೇನು ಮಾಡಿದ್ದ, ಯಾರ್ಯಾರ ಸಂಪರ್ಕಕ್ಕೆ ಬಂದಿದ್ದ, ಯಾರಿಗೆಲ್ಲ ಕಾಲ್ ಮಾಡಿದ್ದ, ಯಾರ ಜೊತೆಗೆ ಮಾತನಾಡಿದ್ದ, ಯಾರ್ಯಾರಿಗೆ ಏನೇನು ಹೇಳಿದ್ದ ಅನ್ನೋದು ಅತಿ ಮುಖ್ಯ ಆಗ್ತದೆ. ಈ ಕೇಸ್ನಲ್ಲಿ ಟ್ರಾವೆಲ್ ಹಿಸ್ಟ್ರಿ ತುಂಬಾ ಇಂಪಾರ್ಟೆಂಟ್. SIT ಅವರು ಕೊಟ್ಟಂತಹ ಮೊದಲ ನೋಟಿಸಿಗೆ ರಿಯಾಕ್ಟ್ ಮಾಡಿದ್ದಂಥ ಪ್ರಜ್ವಲ್ 7 ದಿನಗಳ ಒಳಗಡೆ ಬಂದು ನಾನು ಉತ್ತರವನ್ನು ಕೊಡ್ತೀನಿ ಅನ್ನುವಂಥ ಕಾಲಾವಕಾಶವನ್ನು ಕೇಳಿದ್ದ. ಆಮೇಲೆ ಡೆಡ್ಲೈನ್ ಮುಗಿದ್ರೂ ಕೂಡ ಪ್ರಜ್ವಲ್ ಬಂದಿರಲಿಲ್ಲ.
ಡೆಡ್ಲೈನ್ ಮುಗಿದರೂ ಕೂಡ ಪ್ರಜ್ವಲ್ ಯಾಕೆ ಬಂದಿರಲಿಲ್ಲ ಅನ್ನುವಂಥ ಅನುಮಾನ ಈಗ ಕಾಡ್ತಿದೆ. ವಿದೇಶದಲ್ಲೇ ಕೂತು ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರಿದ್ದ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಿದೆ. ಇನ್ನು ಪ್ರಜ್ವಲ್ಗೆ ಈ ಸಂದರ್ಭದಲ್ಲಿ ಆರ್ಥಿಕ ಸಹಾಯ ಮಾಡಿದ್ದು ಯಾರು, ಈತನಿಗೆ ಬೆಂಬಲವಾಗಿ ನಿಂತಿದ್ದು ಯಾರು, ಎಲ್ಲಿದ್ದ, ಏನು ಮಾಡ್ತಿದ್ದ, ಯಾರ್ಯಾರ ಜೊತೆಯಲ್ಲಿ ಇದ್ದ, ಯಾರ ಫೋನನ್ನು ಬಳಸ್ತಿದ್ದ, ಯಾರ್ಯಾರ ಜೊತೆಗೆ ಮಾತನಾಡಿದ್ದ ಅನ್ನೋದು ಕೂಡ ಈಗ SIT ತನಿಖೆ ಮಾಡಬೇಕಾಗಿದೆ. ಇನ್ನು ಆರೋಪಿ ವಿರುದ್ಧವಾದಂಥ ಇನ್ನು ಅಂತಿಮವಾಗಿ ಈ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಾಕ್ಷಿಗಳನ್ನು ಕೂಡ ಸಂಗ್ರಹಿಸಬೇಕಾಗ್ತದೆ. ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಕೂಡ ಮಾಡ್ಕೊಬೇಕಾಗ್ತದೆ. ಎಷ್ಟರ ಮಟ್ಟಿಗೆ ಈ ಸಾಕ್ಷಿಗಳು ಸಂಗ್ರಹ ಆಗಿ ಆ ಸಾಕ್ಷಿಗಳಿಂದ ಈತನನ್ನು ಆರೋಪಿ ಅಂತೇಳಿ, ಅಪರಾಧಿ ಅಂತೇಳಿ ಬಿಂಬಿಸ್ಬೋದೋ ಅದನ್ನು SIT ಮಾಡಬೇಕಾಗ್ತದೆ. ಇನ್ನು ತನಿಖೆಯ ಪ್ರತಿಯೊಂದು ಹಂತದಲ್ಲೂ ಕೂಡ ಯಾವುದೇ ತಪ್ಪು ಆಗದಂತೆ ಮತ್ತು ಎಲ್ಲೂ ಕೂಡ ಪ್ರಕರಣ ಉಲ್ಟ ಹೊಡೆಯದಂತೆ ಅಲರ್ಟ್ ಆಗಿದ್ದು, ಈತನ ಹೇಳಿಕೆಯನ್ನು ಪಡೆದು ಅದನ್ನು ದಾಖಲಿಸಿ ಈತನಿಗೆ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಅನ್ನೋದು SIT ಈಗಾಗಲೇ ಮಾಡಿಕೊಂಡಿರುವಂಥ ಪ್ಲಾನ್. ಇದಕ್ಕೆ ಬೇಕಾದಂಥ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಂಡಿದೆ. ಪ್ರಜ್ವಲ್ ವಿರುದ್ಧ ಎಲ್ಲ ಅಸ್ತ್ರಗಳನ್ನು ಕೂಡ, ಪ್ರಬಲ ಅಸ್ತ್ರಗಳನ್ನು ಕೂಡ ಪ್ರಯೋಗ ಮಾಡೋದಕ್ಕೆ SIT ಈಗಾಗಲೇ ಪ್ಲಾನನ್ನು ಮಾಡಿಕೊಂಡಿದೆ. ಬಟ್ ಅಂತಿಮವಾಗಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಲೇಬೇಕು. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಈ ಪ್ರಕರಣದ ಬಗ್ಗೆ ಪ್ರಜ್ವಲ್ ರೇವಣ್ಣ ಈ ಪ್ರಕರಣದಲ್ಲಿ ಜಾರಿಕೊಳ್ತಾನೆ ಅಂತೇಳಿ ನಿಮ್ಗೆ ಅನಿಸುತ್ತಾ, ಅಥವಾ ಲಾಕ್ ಆಗ್ತಾನೆ ಅಂತೇಳಿ ಅನಿಸುತ್ತಾ? ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಶೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.